ಒಂದು ಬಂಧುಗಳೇ ನಮಸ್ಕಾರ. ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯಲ್ಲಿ ಮತ್ತೆ ಜೊತೆಯಲ್ಲಿ ಬರ್ತಾ ಇದ್ದೀವಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ. ಬಂಧುಗಳೇ, ಇವತ್ತು ನಾವು ಹುಬ್ಬಳ್ಳಿ ನಗರದಲ್ಲಿದ್ದೀವಿ. ಹುಬ್ಬಳ್ಳಿ ನಗರದಲ್ಲಿ ಇವತ್ತು ನಾವು ನೇಕಾರ ನಗರದಲ್ಲಿದ್ದೀವಿ. ನೇಕಾರ ನಗರದಲ್ಲಿ ಏನು ಇವತ್ತೊಂದು ಹೊಸ ವಿಶೇಷವನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ನೋಡೋದಾದರೆ, ಬಂಧುಗಳೇ, ಇವತ್ತು ನೇಕಾರ ನಗರದಲ್ಲಿ ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ದಕ್ಷಿಣ ವಿಭಾಗದಿಂದ ಏನು ಹಳೆ ಹುಬ್ಬಳ್ಳಿಯಲ್ಲಿ ಇವತ್ತು ಪೊಲೀಸ್ ಠಾಣೆ ಒಂದು ಜನಸಂಪರ್ಕ ಸಭೆಯನ್ನು ಇವತ್ತು ಆಯೋಜನೆ ಕೂಡ ಮಾಡಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಅಪರಾಧ ಹಾಗೂ ಕಾನೂನು ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಇವತ್ತು ಕಮಿಷನರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಹಾಗಿದ್ರೆ ಇವತ್ತು ಈ ಒಂದು ಇಂತಹ ಒಂದು ವೇದಿಕೆಯನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಕಮಿಷನರು ಇಲ್ಲಿ ಬರ್ತಾರೆ. ಹಾಗಾಗಿ ಜೊತೆಗೆ ಈ ಒಂದು ನಗರದ ಏನು ಗಣ್ಯ ವ್ಯಕ್ತಿಗಳು ಎಲ್ಲರೂ ಕಮಿಷನರ್ ಅವ್ರನ್ನ ಒಂದು ಆಹ್ವಾನ ಮಾಡಲಿಕ್ಕೆ ಒಂದು ಕಾಯ್ತಾ ಇದ್ದಾರೆ. ಜೊತೆಗೆ ಇವತ್ತು ಕಮಿಷನರ್ ಅವರಿಗೆ ಜನರು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಅವ್ರಿಗೆ ಹೇಗೆಲ್ಲ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಸ್ವಲ್ಪ ಕಾದು ನೋಡೋಣ. ಜೊತೆಗೆ ಇಲ್ಲಿಯ ಹಿರಿಯರನ್ನು ನಾವು ಪ್ರಮುಖವಾಗಿ ಇವತ್ತು ನೋಡೋಣ ಏನೆಲ್ಲ ಯಾಕೆ ಇಷ್ಟಪಡ್ತಾರೆ ಅಂತ. ಸರ್ ನಮಸ್ಕಾರ. ಇವತ್ತು ನೇಕಾರ ನಗರಕ್ಕೆ ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಯಾಕೆ ಇಷ್ಟಪಡ್ತಾರೆ? ಜನರಿಗೆ ಕಾನೂನು ಜಾಗೃತಿ ಬೇಕಾಗಿದೆ. ಕಾನೂನು ಜಾಗೃತಿಯಿಂದ ಜನ ಎಚ್ಚೆತ್ತುಕೊಂಡ್ರೆ ಅವ್ರ ಜೀವನ ಸುಧಾರಣೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಇವತ್ತು ಕಾನೂನು ಜಾಗೃತಿ ಮಾಡ್ತಾ ಇದ್ದಾರೆ. ಮತ್ತು ಏರಿಯಾದಲ್ಲಿ ಯಾವುದಾದ್ರೂ ಹಾವಳಿ ಇದ್ದರೆ, ಯಾವುದಾದ್ರೂ ಬೇಡವಾದಂಥ ದಂಧೆ ಇದ್ದರೆ ಈ ಜನಸಂಪರ್ಕ ಸಭೆ ಮೂಲಕ ಕಮಿಷನರಿಗೆ ಅರಿವು ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮ ಜನಸಂಪರ್ಕ. ಜೊತೆಗೆ ಇವತ್ತು ಈ ಒಂದು ನೇಕಾರ ನಗರದಲ್ಲಿ ಇರುವಂಥ ಹಳೆ ಹುಬ್ಬಳ್ಳಿಯಲ್ಲಿ ಏನು ಕಸ್ಬಾಪೇಟ್ ಪೊಲೀಸ್ ಸ್ಟೇಷನ್ ಇದೆ, ಆ ಒಂದು ಕಸ್ಬಾಪೇಟ್ ಪೊಲೀಸ್ ಸ್ಟೇಷನ್ ಒಂದು ಅಧೀನದಲ್ಲಿ ಕೂಡ ಬರ್ತಾ ಇದೆ. ಜೊತೆಗೆ ಈ ಕಸ್ಬಾಪೇಟ್ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟ ಹಾಗೆ ಇಲ್ಲಿ ಪೊಲೀಸ್ ಅಧಿಕಾರಿ ಬನ್ನಿ ಲೈವ್ ಇದೆ ಸರ್, ಲೈವ್ ಇದೆ. ಅಲ್ಲ ಸರ್ ಬರ್ತಾ ಇದ್ದಾರೆ. ಒಂದು 2 ನಿಮಿಷ ಹೇಳಿ ಸರ್ ಬರ್ತಾ ಇದ್ದಾರೆ. ಈಗ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ಕಮಿಷನರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಭಾಗದ ಏನು ನೇಕಾರ ನಗರ ಕಸ್ಬಾಪೇಟ್ ಪೊಲೀಸ್ ಸ್ಟೇಷನ್ ಒಂದು CPI ಕೂಡ ಹೇಳಿದ್ದಾರೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ ಅಂತ. ಹಾಗಿದ್ರೆ ಕೇವಲ ಇವತ್ತು ಇಲ್ಲಿ ಒಂದು ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಹಳೆ ಹುಬ್ಬಳ್ಳಿಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಪೊಲೀಸ್ ಠಾಣೆಯ ಮುಖ್ಯಾಧಿಕಾರಿಗಳು, PSI, CPI ಎಲ್ಲರೂ ಕೂಡ ಬಂದರೆ. ಹಾಗಿದ್ರೆ ಒಂದು ಕಮಿಷನರ್ ಅವರಿಗೆ ಒಂದು ಆಗಮನಕ್ಕಾಗಿ ಎಲ್ಲರೂ ಅಲ್ಲಿ ಕಾಯ್ತಾ ಇದ್ದಾರೆ. ಜೊತೆಗೆ ಈ ಒಂದು ನಗರದ ಎಲ್ಲ ಪ್ರಮುಖರು, ಹಿರಿಯರು, ಗುರು ಹಿರಿಯರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಇನ್ನೂ ನಿರೀಕ್ಷೆಯಲ್ಲಿದ್ದಾರೆ, ಇನ್ನೂ ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ ಅಂತ. ಹಾಗಿದ್ರೆ ನೋಡೋಣ, ಆವಾಗ ಹೋದಾಗ ಕಮಿಷನರು ಇನ್ನು ಕೆಲವು ನಿಮಿಷ ಬರ್ತಾರೆ, ಏನು ಹೇಳ್ತಾರೆ ಅಂತ ನೋಡೋಣ. ಬನ್ನಿ ನೋಡೋಣ. ಅಲೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ಸರಿ ಸುಮಾರು 6 ಗಂಟೆಗೇನೋ ಬರಬೇಕು ಆಗಿತ್ತು ಅಂತ ಹೇಳಿದರು, ಇನ್ನು ಕೆಲವು ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಹಾಗಿದ್ರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಕಮಿಷನರ್ ಸಾಹೇಬರು ಜನಜಾಗೃತಿಗಾಗಿ ಜನಸಂಪರ್ಕ ಸಭೆಯನ್ನು ಇಟ್ಕೊಂಡಿದ್ದಾರೆ. ಏನೆಲ್ಲ ಜನರಿಗೋಸ್ಕರ ಒಂದು ಒಳಿತನ್ನು, 2 ಹಿತನುಡಿಗಳನ್ನು ಏನು ಹೇಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಜೊತೆಯಲ್ಲಿ ಇವತ್ತು ನಡೀತಾ ಇರುವಂಥ ಅಪರಾಧಗಳು ಇವತ್ತು ಕೇವಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವು ಇಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ದೇಶಾದ್ಯಂತ ಇವತ್ತು ಅಪರಾಧಗಳು ದಿನೇ ಬೆಳಕಿಗೆ ಬರ್ತಾನೇ ಇದ್ದಾವೆ. ಹಾಗಿದ್ರೆ ಇವತ್ತು ಇಂಥ ಅಪರಾಧಗಳನ್ನು ಮಟ್ಟ ಹಾಕಲಿಕ್ಕೆ ಅಂತಲೇ ಒಬ್ಬ ಪೊಲೀಸ್ ಅಧಿಕಾರಿಗಳು ಏನು ಒಂದು ಶಡ್ಡನ್ನು ಹೊಡೆಯೋದ ರೀತಿಯಲ್ಲಿ ಒಂದು ಗೂಂಡಾಗಿರಿಯನ್ನು ನಿಲ್ಲಿಸುವಂಥ ಒಂದು ರೀತಿ ಒಳಗೆ ಇವತ್ತು ಶಶಿಕುಮಾರ್ ಅವರು ಕಮಿಷನರ್ ಇವತ್ತು ಹುಬ್ಬಳ್ಳಿ ಧಾರವಾಡಿಗೆ ಬಂದಿದ್ದಾರೆ. ಅವರ ಒಂದು ಮಾತುಗಳನ್ನು ಕೇಳಲಿಕ್ಕೆ ಸಾಕಷ್ಟು ಜನ, 100 ಜನ, 1000 ಜನ ಇವತ್ತು ಕಾಯ್ತಾ ಇದ್ದಾರೆ. ಜೊತೆಗೆ ಬೇರೆ ಪೊಲೀಸ್ ಸ್ಟೇಷನ್ನ ಬೇರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ಬಂದರೆ ಈ ಭಾಗದ ಒಂದು ಯುವಕರು ಕೂಡ ಇಲ್ಲಿ ಕೂಡ ಇವು ಕಾರ್ಯಕ್ರಮ ನಡೆಸ್ತಾರೆ. ಏನಾಗಿತ್ತು ಇಲ್ಲಿ ಜನರ ಆಲಿಸಿ ಜನರಿಗೆ ನ್ಯಾಯ
ನೋಡಿದ್ರಲ್ಲ, ಪ್ರತಿಯೊಬ್ಬರ ಒಂದು ಗುರು ಹಿರಿಯರ ಮತ್ತು ಪ್ರಮುಖವಾಗಿರುವಂಥ ಪ್ರತಿಯೊಬ್ಬ ಒಂದು ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಕಮಿಷನರ್ ಅವರ ಒಂದು ಮಾತುಗಳನ್ನು ಕೇಳಲಿಕ್ಕೆ ಅವರು ಆಶ್ವಾಸನೆ ಅಂತ ಕೊಡೋಕೆ ರಾಜಕೀಯ ವ್ಯಕ್ತಿ ಅಂತೂ ಅಲ್ಲ, ಅವರು ಮಾಡ್ತಾ ಇರುವಂಥ ಕರ್ತವ್ಯಗಳು ಹೇಗೆ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ, ಅಪರಾಧಗಳನ್ನು ಹೇಗೆ ತಡೆ ಹಿಡಿತಾರೆ, ಹೇಗೆ ದಂಡಿಸೋದಕ್ಕೆ ಹೇಗೆಲ್ಲ ಒಂದು ಸಹಾಯವನ್ನು ಮಾಡ್ಬೋದು. ಇವತ್ತಿನ ದಿನಮಾನದಲ್ಲಿ ವಿದ್ಯಮಾನದಲ್ಲಿ ಇವತ್ತು ಓದುತ್ತಾ ಇರುವಂಥ ಶಿಕ್ಷಣ ಪಡೆಯುತ್ತಾ ಇರುವಂಥ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯೊಳಗೆ ಏನೇನೋ ದುಶ್ಚಟಗಳಿಗೆ ಪರಿಣಾಮವಾಗಿ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದರ ಪರಿಣಾಮಗಳು ಕೂಡ ಇವತ್ತು ಕಮಿಷನರ್ ಅವರು ಕೂಡ ಹೇಳ್ತಾ ಇದ್ದಾರೆ, ಅಪರಾಧ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ನೇರವಾಗಿ ನೋಡೋಣ, ಅಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣೆಯ PSIಗಳು CPIಗಳು ಎಲ್ಲರೂ ಕೂಡ ನಿಂತಿದ್ದಾರೆ. ಅವರು ಒಂದು ಸಂಪರ್ಕದಲ್ಲಿ ಮಾಡೋಣ. ಕೇವಲ ನಮ್ಮ ಈ ಒಂದು ಹುಬ್ಬಳ್ಳಿಯಲ್ಲಿ ನೆಟಾನಗರದಲ್ಲಿ ಇವತ್ತು ಒಂದು ಜನಸಂಪರ್ಕ ಸಭೆ ಕೇವಲ ನಡೀತಾ ಇಲ್ಲ, ಇಡೀ ಹುಬ್ಬಳ್ಳಿ ಧಾರವಾಡ ಪ್ರತಿ ನಗರದಲ್ಲೂ ಒಂದು ಕಾರ್ಯಕ್ರಮ ಕೂಡ ನಡೀತಾನೆ ಇರ್ತವೆ. ಯಾಕಂದರೆ ಜನಜಾಗೃತಿ ಮಾಡೋದು ಪೊಲೀಸರ ಕರ್ತವ್ಯ ಅಂತ ನಾವು ಹೇಳ್ಬೋದು. ಎಲ್ಲ ಸ್ಟೇಷನ್ನಿಂದ ಕೂಡ ಸರ್ ನಮಸ್ಕಾರ. ಸರ್ ಬರ್ತಾ ಇದ್ದಾರೆ, ಬೈಟ್ ಕೊಡಲ್ಲ, ನೇರವಾಗಿ ಪ್ರಸಾರ ಇರ್ತದೆ ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಿದ್ರೆ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಕಮಿಷನರ್ ಸರ್ ಬರ್ತಾ ಇದ್ದಾರೆ. ಹಾಗಿದ್ರೆ ಅವರ ಮಾತುಗಳು ಹೇಗಿವೆ, ಏನು ಮಾತಾಡ್ತಾರೆ, ಜನ ಏನು ಪ್ರಶ್ನೆಗಳನ್ನು ಕೇಳ್ತಾರೆ, ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ನೇರ ಸಂಪರ್ಕದಲ್ಲಿ ಕಾಗೋಣ. ಅಲ್ಲಿವರೆಗೂ ಬಂದರೆ ಎಲ್ಲರಿಗೂ ನಮಸ್ಕಾರ. ಓಹೋ